ಎಲ್ಲರಿಗೂ ಜಯಪ್ರಕಾಶ್ ನಾಗತಿ ಹೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆನ್ಲೈನ್ ತರಗತಿಯಿಂದ ಲಾಭ ಏನು ಅಂತ ನೋಡಿದಾಗ, ಪ್ರತಿ ಗುರುವಾರ ಆನ್ಲೈನ್ ತರಗತಿ ನಡೀತಿದೆ. ಒಂದು 7 ಗಂಟೆಯಿಂದ 9 ಗಂಟೆ ತನಕ ಸಾಯಂಕಾಲ, 7ರಿಂದ 8 ಗಂಟೆ ಒಂದು ಭಾಗ, 8ರಿಂದ 9 ಗಂಟೆ ಒಂದು ಭಾಗ. 7ರಿಂದ 8 ಗಂಟೆ ಸಂದರ್ಭದಲ್ಲಿ ಒಂದು ಆನ್ಲೈನ್ ತರಗತಿಯಲ್ಲಿ ಒಂದು ನಮ್ಮ ರೆಕಾರ್ಡ್ ಮಾಡ್ತಾರೆ. ಆ ರೆಕಾರ್ಡ್ ಮಾಡಿದಾಗ ಆ ರೆಕಾರ್ಡಲ್ಲಿ ನಾವು ಡಾಕ್ಯುಮೆಂಟ್ ಇರುತ್ತೆ ಅಂತಂದರೆ, ಸುಮಾರು ನಾವು 6 ತಿಂಗಳಲ್ಲಿ ಒಂದು ಅಟೆಂಡ್ ಆಗ್ತಂಥ ಸಂದರ್ಭದಲ್ಲಿ ಏನು ಬದಲಾವಣೆ ಆಗಿದೆ, ನಮ್ಮ ಡಾಕ್ಯುಮೆಂಟ್ರಿ ನಾವು ನೋಡ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಯುಮೆಂಟ್ರಿ ಹೀಗೆ ಬದಲಾದ ಹಂತವಾಗಿ ಆವಾಗಿದ್ದಂಥ ಸಂದರ್ಭದಲ್ಲಿ ಹೀಗಿರುವಂಥ ಸಂದರ್ಭ ಹೇಗೆ ಡೆವಲಪ್ಮೆಂಟ್ ಆಗಲಿ, ಹೇಗೆ ಡೆವಲಪ್ಮೆಂಟ್ ಆಗ್ತಿದ್ದೀವಿ, ಅದರ ಪರಿಣಾಮಗಳೇನು, ಹ್ಯಾಗೆ ಡೆವಲಪ್ಮೆಂಟ್ ನಮ್ಮ ಪರಿವರ್ತನೆಯೇ, ನಮ್ಮ ಮಾನಸಿಕ ವಿಕಾಸನವೇ, ನಮ್ಮ ಅಭಿವೃದ್ಧಿಯೇ ನಮ್ಮ ಕಣ್ಣಿಗೆ ಕಾಣಿಸಂತಾಗಿ ನಮ್ಮ ಕಲಿಕೆಗೆ ಎಷ್ಟು ಕಲಿತಿದ್ದೀವಿ ಅಂತಕ್ಕಂಥ ನಮಗೆ ಸಂತೋಷ ಹುಟ್ಟುತ್ತೆ. ಆ ಸಂತೋಷ ನಮಗೆ ಬೆಳೀತಿದ್ದೀವಿ, ಆ ಬೆಳವಣಿಗೆಯಿಂದ ಹೆಚ್ಚಾಗ್ತಿದೆ ಅಂತ. ಹಾಗೆ ರೆಕಾರ್ಡಿಂಗ್ ಒಂದಾದರೆ, ಇನ್ನೊಂದು ರೀತಿಯಲ್ಲಿ ಪಕ್ಕದ ವಿದ್ಯಾರ್ಥಿಗಳು ಮಾತಾಡೋದು, ಆನ್ಲೈನ್ ಅಭ್ಯರ್ಥಿಗಳು ಮಾತಾಡ್ತಿದ್ದು ಅವರ ಕಲಿಕೆ ಹೇಗಿದೆ, ಅವರ ರೀತಿ ನೀತಿಗಳು ಹೇಗಿದೆ, ಅವರು ಏನು ಮಾತಾಡ್ತಾರೆ ಅಂತಕ್ಕಂಥ ನಾವು ಅಳವಡಿಸಿಕೊಳ್ಳುವಂಥದ್ದು. ಜಯಪ್ರಕಾಶ್ ನಾಗತಿ ಸರ್ ಅವರು ಮಾತಾಡ್ಸಂತ ಅವರಿಂದ ನಾವು ಸ್ವಲ್ಪ ಕಷ್ಟ ಕಲಿಯುವಂಥದ್ದು. ಒಂದಲ್ಲ ಎರಡಲ್ಲ 6 ಅಂಶಗಳಲ್ಲಿ ಬೆಳವಣಿಗೆ ಮಾಡ್ತಾ ಒಂದು ಅದೇ ಹೇಳ್ತಾರೆ, ಸರ್ವಜ್ಞ ಒಂದು ಮಾತು ಹೇಳಿದೆಯಲ್ಲ, ಸರ್ವರಲ್ಲಿ ಒಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿದಂಗೆ, ಒಂದೊಂದು ಅಂಶವನ್ನು ಕಲಿತಾ ಒಂದು ಮಾನಸಿಕ ಮಟ್ಟ, ಒಂದು ನಮ್ಮ ಭೌತಿಕ ಮಟ್ಟ, ನಮ್ಮ ಭಾವನಾತ್ಮಕ ಮಟ್ಟ, ಜೊತೆಗೆ ನಮ್ಮ ಆರ್ಥಿಕ ಮಟ್ಟವು ಬೆಳವಣಿಗೆ ಆಗುತ್ತೆ. ಒಂದು ಹಂತ. 2ನೇ ಹಂತ ನೋಡುವಂಥ ಸಂದರ್ಭದಲ್ಲಿ ಬೇರೆಯವ್ರಿಗೆ ಎಷ್ಟು 8ರಿಂದ 9 ಗಂಟೆಗೆ ಆಗಮಿಸ್ತಿಲ್ಲ, ಅದು ಬೇರೆಯವ್ರ ಗೆಸ್ಟನ್ನು ಕರೆದಂಥ ಸಂದರ್ಭದಲ್ಲಿ ಗೆಸ್ಟ್ ಅನೇಕ ರೀತಿಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂತಹ ವ್ಯಕ್ತಿಗಳು ಆಗಮಿಸ್ತಾರೆ. ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಒಂದು ರೇಡಿಯೋ ಕ್ಷೇತ್ರದಲ್ಲಿ ಅನೇಕ ರೀತಿಯ ಮಾತಾಡುವಂಥ ಸಂದರ್ಭದಲ್ಲಿ ಅವರ ಶೈಲಿ ಹೇಗಿತ್ತು. ಶುಭ ಮೇಡಮ್ ಅವರು ಬಂದಿದ್ದರು, ಅವರು ಭಾಷೆ, ಕನ್ನಡ ಭಾಷೆ ಬಳಕೆ ಚೆನ್ನಾಗಿತ್ತು. ಒಬ್ಬರು ಎ ಬಿ ಬಸವರಾಜ್ ಅಂತ ಬಂದಿದ್ರು, ಅವರ ಒಂದು ಕನ್ನಡ ಭಾಷೆ ಆಗಿರ್ಬೋದು, ಅವರು ವಿದ್ವತ್ ಬಹಳ ಚೆನ್ನಾಗಿತ್ತು. ರಾಜ್ಕುಮಾರ್ ಬಗ್ಗೆ ಮಾತಾಡಿರುವಂಥದ್ದಾಗಿರ್ಬೋದು, ಶಂಕರ್ ಕುಲಕರ್ಣಿ ಅವರಾಗಿರ್ಬೋದು, ದೀಪಾ ಪಡಿಕೆ ಆಗಿರ್ಬೋದು, ಅನೇಕ ಜನ ಅವರು ಬಂದು ಅವ್ರು ಮಾತಾಡ್ತಿದ್ರೆ, ಅವ್ರ ಸಂಗೀತ ಕ್ಷೇತ್ರ ಹಾಡ್ತಿದ್ರೆ ನಾವು ಸಹ ಅದರಿಂದ ನಾವು ನೋಡ್ತಾ ಅವರಂತೆ ನಾವು ಆಗ್ಬೋದಲ್ಲ ಅಂತಕ್ಕಂಥ ಹುಮ್ಮಸ್ಸು, ಉತ್ಸಾಹ, ಮೋಟಿವೇಶನ್ನು, ಸ್ಫೂರ್ತಿ ಅಲ್ಲಿ ನಮಗೆ ಅನ್ನೋದು. ಅದು ಒಬ್ಬರ ಸಹವಾಸ ಹೇಳ್ತೀವಲ್ಲ, ಆ ಸಹವಾಸದಿಂದ ನಾವು ಸಹ ಬದಲಾಗ್ತಾ ಇದ್ದೀವಿ. ಅದು ಬಹಳ ನನಗೆ ಖುಷಿ ಅನಿಸುತ್ತೆ ನನಗೆ. ಓಕೆ, ರಕ್ಷಿತ್ ಹೆಗ್ಡೆ ಇದ್ದಾರೆ. ರಕ್ಷಿತ್ ಹೆಗ್ಡೆ ಏನು ಹೇಳ್ತಾರೆ ಈ ಆನ್ಲೈನ್ ಬಗ್ಗೆ ಕೇಳೋಣ. ಎಸ್ ರಕ್ಷಿತ್ ಹೆಗ್ಡೆ. ಎಲ್ರಿಗೂ ನಮಸ್ಕಾರ. ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ಗುರುವಾರ 7ರಿಂದ 9 ಗಂಟೆ ತನಕ ಇರ್ತದೆ. ಈಗ ಯಾವ ಥರ ಅಂತಂದರೆ, ಒಂದು ವಿವೇಕಾನಂದರ ಪುಸ್ತಕಗಳನ್ನ ಓದಿದಾಗ ಆ ವ್ಯಕ್ತಿ 6 ತಿಂಗಳಲ್ಲಿ ಬದಲಾವಣೆ ಹೊಂದಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳೋದನ್ನು ಕೇಳಿದ್ದೀನಿ ನಾನು. ಅಂದರೆ ನಮ್ಮ ಈ ಆನ್ಲೈನ್ ವರ್ಕ್ಶಾಪಲ್ಲಿ ಕೂಡ 7ರಿಂದ 8 ಗಂಟೆ ತನಕ ಕೆಲವೊಂದು ಟಾಪಿಕ್ಗಳನ್ನ ಕೊಡ್ತಾರೆ. ಆ ಟಾಪಿಕ್ಗಳು ಅದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂಥ ಟಾಪಿಕ್ಗಳಾಗಿರ್ತವೆ. ಆ ಟಾಪಿಕ್ಗಳ ಬಗ್ಗೆ ನಾವು ಅದನ್ನ ಕಲ್ತ್ಕೊಂಡು ಹೇಗೆ ಮಾತಾಡ್ಬೋದು, ಯಾವ್ಯಾವ ವಿಷಯಗಳನ್ನು ಮಾತಾಡ್ಕೊಂಡು ಕಲ್ತ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಮಾತನಾಡಿದಾಗ ಚೆನ್ನಾಗಿ ಮಾತನಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಸಹಪಾಠಿಗಳು ಕೂಡ ಈ ಟಾಪಿಕ್ಗಳ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವೂ ನಾವು ಮಾತನಾಡಿದಾಗ, ಮಾತನ್ನು ಕೇಳಿದಾಗ, ಮತ್ತು ನಮ್ಮ ಜೆ ಪಿ ಸರ್ ಅವರು ಮಾತನಾಡಿದಾಗ ಎಲ್ಲ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂಥ ಮಾತುಗಳೆಲ್ಲ ಕೂಡ ನಮ್ಮ ಮೈಂಡಲ್ಲಿ ರೀಡ್ ಆಗ್ತಾ ಇರ್ತದೆ. ರೀಡ್ ಆಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗ್ತಾ ಇರ್ತದೆ. ಇಂಥ ವಿಷಯಗಳು ನಮ್ಮ ವ್ಯಕ್ತಿತ್ವವನ್ನು ನಿಧಾನವಾಗಿ ವಿಕಸಿತಪಡಿಸ್ತಾ ಇರ್ತದೆ. ನಮಗೆ ಕೆಲವೊಂದು ಸಾರಿ ಸಡನ್ನಾಗಿ ನಮಗೆ ಇಂಥ ವಿಷಯಗಳು ನಮಗೆ ಹೆಲ್ಪ್ ಮಾಡ್ತವೆ ನಮ್ಮ ವ್ಯಕ್ತಿತ್ವ ವಿಷಯದಲ್ಲಿ. ಈ ತರಹ ನಮ್ಮ ಭಾಷಣ ಕಲೆಯನ್ನು ಇಂಪ್ರೂವ್ ಮಾಡಿಕೊಡ್ಲಿಕ್ಕೆ, ಕಲಿತುಕೊಡ್ಲಿಕ್ಕೆ ಈ ಟಾಪಿಕ್ಗಳು, ಈ ಆನ್ಲೈನ್ ಕ್ಲಾಸು ಹೆಲ್ಪ್ ಆಗ್ತದೆ. ಆನಂತರ ಕೆಲವೊಂದು ಸಾರಿ ಹೆಚ್ಚಿನದಾಗಿ ಅತಿಥಿಗಳನ್ನು ಕರೀತಾರೆ 8 ಗಂಟೆಯಿಂದ 9 ಗಂಟೆ ತನಕ. ಅತಿಥಿಗಳು ಬಂದಾಗಂತೂ ನಮಗೆ ಡಬಲ್ ಬೆನಿಫಿಟ್ ಆಗ್ತದೆ. ಅಂತಂದರೆ ಅವರು ಮಾತನಾಡುವ ಶೈಲಿ, ಅವರು ಅಂದರೆ ಅವರದ್ದೇ ಆದಂತಹ ವಿವಿಧ ಕಾರ್ಯಕ್ಷೇತ್ರಗಳಿರ್ತಾರೆ. ಕೆಲವೊಬ್ಬರು ಸಾಹಿತಿಗಳಾಗಿರ್ತಾರೆ, ಮತ್ತು ಕೆಲವರು ವೆಲ್ತ್ ಕೋಚ್ ಆಗಿರ್ತಾರೆ. ಅಂದರೆ ಶಂಕರ್ ಕುಲಕರ್ಣಿ ವೆಲ್ತ್ ಕೋಚ್ ಬಂದಿದ್ದರು, ಅವರೊಂದು ಮಾತನಾಡುವ ಸ್ಟೈಲ್
ಮತ್ತು ಹಣ ಏಕೆ ಬೇಕು, ಹಣ ನಾವು ಯಾಕೆ ಮಾಡ್ತಾ ಇಲ್ಲ, ನಮ್ಮ ಮನಸ್ಸಲ್ಲಿ ಹಣ ಕೆಟ್ಟದನ್ನುವಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದರಿಂದ ನಮಗೆ ಹಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಣ ಯಾಕೆ ಬೇಕು, ನಮಗೆ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾದ್ರೂ ಕೂಡ ಹಣದ ಅವಶ್ಯಕತೆ ಇರ್ತದೆ. ಅದರಿಂದಾಗಿ ನಾವು ಹಣವನ್ನು ಗಳಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ಶಂಕರ್ ಕುಲಕರ್ಣಿಯವರು ಬಂದಾಗ ತಿಳಿದಿತ್ತು. ಅದೇ ಥರ ಬಹಳಷ್ಟು ಸಾಹಿತಿಗಳು ಬರ್ತದೆ. ಸಾಹಿತಿಗಳು ನಾವು ಯಾವ ಥರ ಬರಿಬೋದು, ಯಾವ ಥರ ಮಾತನಾಡ್ಬೋದು, ಅವರು ಹೇಗೆ ಅವರನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ, ಮತ್ತು ಅವರಲ್ಲಿ ಮಾತುಗಳೆಲ್ಲ ಭಾಳ ಸ್ಮೂತ್ ಆಗಿರ್ತವೆ. ಇತ್ತೀಚೆಗೆ ವೆಂಕಟೇಶಮ್ ಅವರು ಬಂದಿದ್ದರು. ಆ ವೆಂಕಟೇಶಮ್ ಅವರೊಬ್ಬರು ಸಾಹಸ ಮನೋಭಾವವುಳ್ಳ ವ್ಯಕ್ತಿ. ಆ ವ್ಯಕ್ತಿ ಅವರು ಮಾಡಿದ ಸಾಹಸಗಳ ಬಗ್ಗೆ ಮಾತನಾಡಿದಾಗ ನಾವು ಕೂಡ ಸಾಹಸ ಮನೋಭಾವವನ್ನು ಹೊಂದಿದಾಗ ನಮ್ಗೆ ಅದರಿಂದ ಏನು ಬೆನಿಫಿಟ್ ಇದೆ ಅನ್ನುವಂಥದ್ದು ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ನಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಒಂದು ಸುಧಾರಿಸಿಕೊಳ್ಳಲಿಕ್ಕೆ, ವ್ಯಕ್ತಿತ್ವವನ್ನು ಸುಧಾರಿಸಿಕೊಂಡು ನಾವು ಯಾವ ಕೆಲಸವನ್ನಾದರೂ ಮಾಡಬಲ್ಲೆವು ಅನ್ನುವ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಮತ್ತು ಈ ಧೈರ್ಯ ಹೆಚ್ಚಿದಾಗ ನಮಗೆ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನಮ್ಮ ಆರ್ಥಿಕ ಚೇತನ ಕೂಡ ಆಟೋಮೆಟಿಕ್ಕಾಗಿ ಏರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಿಂದಾಗಿ ಈ ಆನ್ಲೈನ್ ಕ್ಲಾಸ್ಗಳು ಅದ್ಭುತವಾಗಿ ನಮಗೆ ಹೆಲ್ಪನ್ನು ಮಾಡ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈಗ ನಮ್ಮ ಜೊತೆ ಹೇಮೇಶ್ ಅವರು ಇದ್ದಾರೆ. ಅವರು ನಮ್ಮ ಇವತ್ತು ಜುಲೈ 6, 2025 ರೆಕಾರ್ಡ್ ಮಾಡ್ತಾ ಇದ್ದೇನೆ. ನಿನ್ನೆ ಮತ್ತು ಇವತ್ತು ತಾವು ಅಟೆಂಡ್ ಮಾಡಿದ್ರಿ ವರ್ಕ್ಶಾಪು. ಈ 2 ದಿನಗಳ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಿ ಸರ್, ತರಬೇತಿ ಮಾರ್ಗದರ್ಶನದ ಬಗ್ಗೆ. ಸೊ ಈ 2 ದಿವಸದ ತರಬೇತಿನಲ್ಲಿ ನಾನು ಭಾಳ ಕಲ್ತಿದ್ದೀನಿ. ಫಸ್ಟ್ಲಿ ಇಟ್ ವಾಸ್ ರಿಯಲಿ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಐ ಹ್ಯಾವ್ ಇಂಪ್ರೂವ್ಡ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ there are so many useful inputs I got from here for public speaking and all. Mainly I wanted to improve my public speaking. I would receive a lot of inputs from here. But I think it's really worth this 2-day workshop has been really worth for me. Thank you, General Krishna. Okay, thank you for all the 3 persons.